ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ನ ಬಾಗಿಲು ಮುರಿದು ಮದ್ಯ ಕಳವಿಗೆ ಯತ್ನ. ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಬಾರ್ ಸಿಬ್ಬಂದಿ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ನಗರಸಭೆಯ ನೀರು ಸರಬರಾಜು ಕೇಂದ್ರದ ಪಕ್ಕದಲ್ಲಿರುವ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ ಪೂರ್ವ ಭಾಗದ ಬಾಗಿಲನ್ನು ಮುರಿದು ಮದ್ಯ ಕಳವು ಮಾಡಲು ಯತ್ನಿಸಿದ ಕಳ್ಳನನ್ನು ಬಾರ್ ಸಿಬ್ಬಂದಿಯೇ ಹಿಡಿದು ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಶುಕ್ರವಾರ ಬೆಳಗಿನ ಜಾವ ನಡೆದಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರ್ಚ್ 21ರಂದು ಸಂಜೆ 4 ಗಂಟೆಯಿಂದ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬೀಗ ಮುದ್ರೆ ಹಾಕಿದ್ದು, ಇತ್ತೀಚೆಗೆ ರಾತ್ರಿ ವೇಳೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಳ್ಳತನವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಬಾರ್ ಮಾಲೀಕರಾದ ಆರ್ ನಾರಾಯಣಪ್ಪನವರು ಕಳ್ಳತನ ನಡೆಯದಂತೆ ಬಾರ್ನಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಯಾದ ನಗರದ ಮಾಳಪ್ಪಳ್ಳಿಯ ನಿವಾಸಿ ರಾಜೇಂದ್ರ ಮತ್ತು ಅಂಬೇಡ್ಕರ್ ನಗರದ ವೆಂಕಟೇಶ್ರವರನ್ನು ಬಾರ್ ಮುಂಭಾಗ ರಾತ್ರಿ ವೇಳೆ ಕಾರಿನಲ್ಲಿ ಮಲಗಿಕೊಂಡು ಬೆಳಗ್ಗೆ ಬರುವಂತೆ ಸೂಚಿಸಿ ಕಾವಲು ಹಾಕಿದ್ದರು. ಅದರಂತೆ ಇಬ್ಬರು ಕಾರಿನಲ್ಲಿ ಮಲಗಿದ್ದಾಗ ಮೇ 1ರಂದು ಬೆಳಗಿನ ಜಾವ ಸುಮಾರು 3 ಗಂಟೆ 45 ನಿಮಿಷದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಪೂರ್ವ ಭಾಗದ ಬಾಗಿಲಿಗೆ ಬೀಗ ಮುದ್ರೆ ಹಾಕಿದ್ದ ಬೀಗವನ್ನು ಮುರಿಯುತ್ತಿರುವ ಶಬ್ದವನ್ನು ಕೇಳಿಸಿಕೊಂಡು ಎದ್ದು ಹೋದ ಇವರಿಬ್ಬರು ಬೀಗ ಮುರಿಯುತ್ತಿದ್ದ ಕಳ್ಳನನ್ನು ಹಿಡಿಯಲು ಹೋದಾಗ ತಪ್ಪಿಸಿಕೊಂಡು ಓಡಿ ಹೋಗಲು ಯತ್ನಿಸಿದರೂ ಬಿಡದೆ ಬಂಧಿಸಿ ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮದ್ಯದ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದ ಆರೋಪಿಯನ್ನು ನಗರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದಾಗ ಆರೋಪಿ ತನ್ನ ಹೆಸರು ಸೀಮ್ದಾದ್ ಪಾಷಾ, ನಗರದ ಎನ್ಎನ್ಟಿ ರಸ್ತೆಯಲ್ಲಿದ್ದು ಮದ್ಯ ಕಳ್ಳತನಕ್ಕೆ ಬಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಬಾರ್ನ ಸಿಬ್ಬಂದಿ ರಾಜೇಂದ್ರ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.